ಮಿಕ್ಸಿ ಜಾರ್ ಒಳಗಡೆ ತೆಂಗಿನ ಚಿಪ್ಪಿನ ಪೀಸಸ್ನ ಹಾಕಿ ಮಿಕ್ಸಿ ಜಾರ್ ಎಷ್ಟು ಕ್ಲೀನ್ ಆಗುತ್ತೆ ನೋಡಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಗೃಹಿಣಿಯರಿಗಾಗಿ ದಿನ ಬಳಕೆಯಲ್ಲಿ ಯೂಸ್ ಆಗುವಂತಹ ಸಣ್ಣ ಸಣ್ಣ ಟಿಪ್ಸ್ಗಳನ್ನು ನೋಡ್ಕೊಂಬರೋಣವಾ. ಟಿಪ್ಸ್ ನಂಬರ್ 1, ನಾವು ನುಗ್ಗೆ ಸೊಪ್ಪಂದರೆ ಎಷ್ಟೆಲ್ಲ ಒಳ್ಳೆಯದು ಆರೋಗ್ಯಕ್ಕೆ ಗೊತ್ತೇ ಇದೆ ನಿಮಗೆ. ನುಗ್ಗೆ ಸೊಪ್ಪನ್ನು ಹೂವು ಸಮೇತವಾಗಿ ತಂದಿರ್ತೀರ, ನಿಮಗೆ ಅವಾಗಿಂದವಾಗ ಬಿಡಿಸೋಕ್ಕಾಗಲ್ಲ. ನುಗ್ಗೆ ಸೊಪ್ಪನ್ನು ಬಿಡಿಸ್ಬೇಕಂದ್ರೆ ತುಂಬ ಟೈಮ್ ಹಿಡಿಸುತ್ತೆ. ನಾವು ಬಿಡಿಸಿದ್ರೂ ಕೂಡ ಸಣ್ಣ ಸಣ್ಣ ಕಡ್ಡಿಗಳು ಬಂದ್ಬಿಡುತ್ತೆ. ಅದು ಪಲ್ಯಗಳಲ್ಲಿ ಸಿಕ್ಕರೆ ಚೆನ್ನಾಗಿರಲ್ಲ. ನೀಟಾಗಿ ಎಲೆಗಳೆಲ್ಲ ಬಿಡಿಸ್ಕೋಬೇಕಂದ್ರೆ ಹೀಗೆ ಮಾಡಿ, ಒಂದು ಟವಲ್ ತೊಗೊಳ್ಳಿ. ಅದಕ್ಕೆ ಸ್ವಲ್ಪ ಹಸಿ ಇರಬೇಕು, ತಣ್ಣಗಿರಬೇಕು ಟವಲ್. ಅದರೊಳಗಡೆ ಈ ನುಗ್ಗೆ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫೋಲ್ಡ್ ಮಾಡಿಬಿಡಿ. ಫೋಲ್ಡ್ ಮಾಡಿ ಒಂದು ನೈಟ್ ಇಟ್ಬಿಡಿ. ಈ ಥರ ಮಾಡೋದ್ರಿಂದ ನುಗ್ಗೆ ಸೊಪ್ಪಿನ ಎಲೆಗಳು ಚೆನ್ನಾಗಿ ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ಬರೀ ಕಡ್ಡಿ ಮಾತ್ರ ಉಳಿದು ಎಲೆಗಳೆಲ್ಲ ಕೆಳಗಡೆ ಬಿದ್ದೋಗುತ್ತೆ. ಆವಾಗ ನೀವು ಆ ಕಡ್ಡಿನ ಎತ್ತಿ ಎಲೆಗಳನ್ನು ಸಪ್ರೇಟ್ ಮಾಡ್ಬೋದು. ಬೇಕಿದ್ರೆ ಟ್ರೈ ಮಾಡಿ ನೋಡಿ. ಮಿಕ್ಸಿ ಜಾರಿನ ಟಿಪ್ಸ್ಗಳನ್ನ ನೋಡ್ಕೊಂಬರೋಣ. ಮಿಕ್ಸಿ ಜಾರ್, ಈ ಒಂದು ಸಣ್ಣ ಜಾರ್ ಇರುತ್ತೆ ನೋಡಿ, ಅದು ತುಂಬ ಟೈಟ್ ಇರುತ್ತೆ, ಯಾವಾಗೂ ಟೈಟ್ ಇರುತ್ತೆ ನೋಡಿ ಅದು. ಹಾಗೆ ದೊಡ್ಡ ಜಾರಲ್ಲಿ ಸ್ವಲ್ಪ ಅದು ಕೆಲವೊಂದು ಸಲ ನಟ್ ಏನಾದರೂ ಜಂಗ್ ಹಿಡಿದಾಗ ಟೈಟ್ ಆಗುತ್ತೆ, ಇಲ್ಲಾಂದರೆ ಅದು ಲೂಸ್ ಆಗೇ ಇರುತ್ತೆ. ಅವಾಗವಾಗ ಜಾರ್ಗಳನ್ನು ಈ ಥರ ಕೇರ್ ಮಾಡ್ಕೊಳ್ತಾ ಇರಬೇಕು. ನಾನಿಲ್ಲಿ ಒಂದು ಅರ್ಧ ಚಮಚದಷ್ಟು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಚೆನ್ನಾಗಿ ಕಾಯಿಸಿದ್ದೀನಿ ನೋಡಿ ಆ ಕೊಬ್ಬರಿ ಎಣ್ಣೆನ. ಕಾಯಿಸಿರೋ ಕೊಬ್ಬರಿ ಎಣ್ಣೆನ ನೋಡಿ ಟೈಟ್ ಆಗಿರೋ ಮಿಕ್ಸಿ ಜಾರ್ ಒಳಗಡೆ, ಸಣ್ಣ ಜಾರ್ ಒಳಗಡೆ ಆ ಒಂದು ನಟ್ಗಳು ಬರುತ್ತಲ್ಲ ಅಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ಈ ಥರ ಕ್ಯಾಪ್ ಮುಚ್ಚಿ 1 ನಿಮಿಷಗಳ ಕಾಲ ಬಿಟ್ಬಿಡಿ. ಆ ಬಿಸಿ ಇರೋ ಕೊಬ್ಬರಿ ಎಣ್ಣೆ ಆ ನಟ್ಗಳೆಲ್ಲ ಚೆನ್ನಾಗಿ ಅಪ್ಲೈ ಆಗುತ್ತೆ. ಹೀಗೆ ಬಿಡಬೇಕು ಸ್ವಲ್ಪ ಹೊತ್ತು. ಆವಾಗ ಏನಾಗುತ್ತೆ, ನಾವು ಬಿಸಿ ಕೊಬ್ಬರಿ ಎಣ್ಣೆ ಹಾಕಿರೋದ್ರಿಂದ ಈ ನಟ್ ಲೂಸ್ ಆಗುತ್ತೆ. ನಮಗೆ ಏನಾದರೂ ಚಟ್ನಿಗಳು ಪುಡಿಗಳು ಮಾಡುವಾಗ ತುಂಬ ಚೆನ್ನಾಗಿ ಪೌಡ್ರ್ ಆಗುತ್ತೆ. ಹಾಕಿರೋ ಕೊಬ್ಬರಿ ಎಣ್ಣೆ ಏನು ವೇಸ್ಟ್ ಆಗಲ್ಲ ನೋಡಿ. ನಾನು ಅದನ್ನು ಮತ್ತೆ ಅದೇ ಸೌಟಿಗೆ ನಾನು ತಕ್ಕೊಂಡಿದ್ದೀನಿ. ಅದನ್ನು ನಂತರ ಒಂದು ಟಿಶ್ಯೂ ಪೇಪರಲ್ಲಿ ನೀಟಾಗಿ ಒರೆಸ್ಬಿಟ್ರೆ ತಕ್ಷಣದಲ್ಲಿ ಚಟ್ನಿಗಳು ಮಾಡೋದಾದರೆ ನಮಗೆ ಬಳಸ್ಕೋಬೋದು. ನಿಮ್ಮನೆಯಲ್ಲಿ ಕೂಡ ಮಿಕ್ಸಿ ಜಾರಿನ ನಟ್ಗಳೇನಾದರೂ ಟೈಟ್ ಆಗಿದ್ದರೆ ಈ ರೀತಿ ಐಡಿಯಾವನ್ನು ನೀವು ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಂತರ ಅದೇ ಟಿಶ್ಯೂ ಪೇಪರ್, ಕೊಬ್ಬರಿ ಎಣ್ಣೆ ಒರೆಸಿರೋ ಟಿಶ್ಯೂ ಪೇಪರ್ನಿಂದ ಜಾರ್ ಪೂರ್ತಿ ನೀಟಾಗಿ ಈ ಥರ ಒರೆಸ್ಕೊಂಡ್ರೆ ಶೈನಿಂಗ್ ಆಗಿರುತ್ತೆ ಜಾರ್. ನೋಡಿ, ಜಾಸ್ತಿ ಟೈಟ್ ಇತ್ತು, ಈಗ ಸ್ವಲ್ಪ ಲೂಸ್ ಆಗಿದೆ ನೋಡಿ. ಇದು ಬೇಕಿದ್ರೆ ಈ ಐಡಿಯಾವನ್ನು ಟ್ರೈ ಮಾಡಿ ನೋಡಿ. ಬನ್ನಿ, ಇದೇ ಚಿಕ್ಕ ಜಾರಿನ ಇನ್ನೊಂದು ಟಿಪ್ಸನ್ನು ನೋಡ್ಕೊಂಬರೋಣ. ಈ ಜಾರ್ಗೆ ಹಾಕಿರೋ ರಬ್ಬರ್ ಇದೆಯಲ್ಲ, ತುಂಬ ದಿನ ಆದರೆ ಲೂಸ್ ಆಗಿಬಿಡುತ್ತೆ. ನಾವು ಈ ಮಿಕ್ಸಿಗೆ ಹಾಕುವಾಗ ಅದು ಬಿದ್ದೋಗ್ಬಿಡುತ್ತೆ. ಇದು ಲೂಸ್ ಆಗಿದೆ ಅಂತ ಹೊಸ ರಬ್ಬರ್ನ ತಗೊಳ್ಳೋದು ಬದಲು ಈ ರೀತಿ ಮಾಡ್ಬೋದು. ಇನ್ನೂ ಒಂದಷ್ಟು ದಿನ ಇದನ್ನು ನಾವು ಯೂಸ್ ಮಾಡ್ಬೋದು. ಈ ರಬ್ಬರ್ ಲೂಸ್ ಆದರೆ ಒಂದು ರಬ್ಬರ್ ಬ್ಯಾಂಡ್ ತಗೊಳ್ಳಿ, ಅಥವಾ ಏನಾದರೂ ನಿಮ್ಮ ಹತ್ರ ರಬ್ಬರ್ ಬ್ಯಾಂಡ್ ಇಲ್ಲ ಅಂದರೆ ಬಲೂನ್ ಇದ್ರೂ ಪರವಾಗಿಲ್ಲ, ಬಲೂನನ್ನು ರಬ್ಬರ್ ಬ್ಯಾಂಡ್ ಥರ ಕಟ್ ಮಾಡಿಕೊಂಡು ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ರಬ್ಬರ್ ಬ್ಯಾಂಡ್ ತೊಗೊಂಡಿದ್ದೀನಿ. ರಬ್ಬರ್ ಬ್ಯಾಂಡನ್ನು ಈ ಥರ ರಬ್ಬರನ್ನು ಸೆಂಟ್ರಿಗೆ ಹಾಕ್ಕೊಳ್ಳಿ. ಸೆಂಟ್ರಿಗೆ ಕೂರಿಸ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ನಿಧಾನವಾಗಿ ನಾವು 3 ಬದಿ ಹಿಡ್ಕೊಂಡು ಸೆಂಟ್ರಿಗೆ ಒಂದ್ಸಲ ಕೂರಿಸ್ಬಿಟ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ. ಮತ್ತು ನಾವು ಇದು ಲೂಸ್ ಆಗಲ್ಲ, ಬಿದ್ದೋಗಲ್ಲ ರಬ್ಬರ್. ಇದೇ ಥರ 2 ರಬ್ಬರ್ಗಳನ್ನ ಹಾಕಿದರೆ ಇನ್ನೂ ಟೈಟ್ ಆಗುತ್ತೆ. ಇನ್ನು ಒಂದಷ್ಟು ದಿನಗಳ ಕಾಲ ನೀವು ಇದನ್ನು ಯೂಸ್ ಮಾಡ್ಬೋದು. ನೋಡ್ತಾ ಇರ್ಬೋದು, ನಾನು 2 ರಬ್ಬರ್ ಬ್ಯಾಂಡನ್ನು ಈ ಸೆಂಟ್ರಿಗೆ ಕೂರಿಸ್ಕೊಂಡಿದ್ದೀನಿ. ಇವಾಗ ಎಷ್ಟು ಟೈಟ್ ಆಗಿದೆ, ಆರಾಮಾಗಿ ಬಿದ್ದೋಗಲ್ಲ. ನಾವು ಆರಾಮಾಗಿ ಇದನ್ನು ಯೂಸ್ ಮಾಡ್ಕೊಬೋದು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಬನ್ನಿ ಇವಾಗ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ. ಸೇಮ್ ಜಾರ್ ತೊಗೊಂಡಿದ್ದೀನಿ ನೋಡಿ. ಕೆಲವೊಂದು ಸಲ ಜಾರ್ಗಳು ಖಾರ ರುಬ್ಬಲ್ಲ, ನೈಸ್ ಇಲ್ಲ, ಮತ್ತು ಈ ಬ್ಲೇಡ್ ಹೋಗ್ಬಿಟ್ಟಿದೆ ಅನ್ಕೊತೀವಲ್ಲ, ಆವಾಗ ಇದು ಯೂಸ್ ಆಗುತ್ತೆ ನೋಡಿ. ಕಲ್ಲುಪ್ಪನ್ನ ತೊಗೊಂಡಿದ್ದೀನಿ 3ರಿಂದ 4 ಚಮಚದಷ್ಟು. ಅದಕ್ಕೆ 3 ಲವಂಗ, ಹಾಗೆ ಒಂದು ದೊಡ್ಡ ಬಿಲ್ಲೆ ಗಾತ್ರದ ಚಕ್ಕೆ ತೊಗೊಂಡಿದ್ದೀನಿ. ಇದು 3ನ್ನ ಹಾಕಿ ನುಣ್ಣಗೆ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈ ಥರ ಪೌಡ್ರ್ ಮಾಡಿಕೊಂಡ್ರೆ ಕಲ್ಲುಪ್ಪನ್ನು ಜಾರ್ ತುಂಬ ಶಾರ್ಪ್ ಆಗುತ್ತೆ. ಮತ್ತೊಂದು ಸಲ ಚಟ್ನಿಗಳು ಮಸಾಲೆಗಳು ರುಬ್ಬುವಾಗ ನೀಟಾಗಿ ರುಬ್ಕೊಳ್ಳುತ್ತೆ. ಮತ್ತು ಈ ಪೌಡ್ರು ಕೂಡ ವೇಸ್ಟ್ ಮಾಡೋ ಹಾಗಿಲ್ಲ. ಇದರಲ್ಲಿ ಕೂಡ ತುಂಬ ಚೆನ್ನಾಗಿರೋ ಒಳ್ಳೆ ಟಿಪ್ಸ್ ಇದೆ ನೋಡಿ.
ಈ ಪೌಡರನ್ನು ಒಂದು ಪ್ಲೇಟಿಗೆ ತೊಗೊಂಡಿದ್ದೀನಿ. ಇದಂತೂ ತುಂಬ ಚೆನ್ನಾಗಿ ಗಮ್ ಅಂತ ಇರ್ತದೆ. ಲವಂಗ ಚಕ್ಕೆ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ. ಈಗ ನೋಡಿ, ಬ್ಲೇಡ್ ಕೂಡ ತುಂಬ ಚೆನ್ನಾಗಿ ಶಾರ್ಪ್ ಆಗಿದೆ ಮತ್ತು ಟೈಟ್ ಆಗಿರೋ ಬ್ಲೇಡ್ ತುಂಬ ಲೂಸ್ ಆಗಿದೆ. ಈಗ ನೋಡಿ, ಈ ಥರ ತರಿತರಿಯಾಗಿ ಈ ಉಪ್ಪನ್ನು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈಗ ಬನ್ನಿ, ಒಂದು 3 ರಿಂದ 4 ಟಿಶ್ಯೂ ಪೇಪರನ್ನು ತೊಗೊಂಡಿದ್ದೀನಿ. ಎಲ್ಲಿ ಮನೆಯಲ್ಲಿ ಬಾತ್ರೂಮ್ ಆಗಿರ್ಬೋದು, ಸಿಂಕ್ಗಳಾಗಿರ್ಬೋದು, ಸಿಂಕ್ ಕೆಳಗಡೆ ಆಗಿರ್ಬೋದು, ಕೆಲವೊಂದು ಸಲ ಈ ಸಣ್ಣ ಸಣ್ಣ ನುಸಿಗಳು ಬರುತ್ತೆ. ಈ ಪಾತ್ರೆ ನೀರು ಹೋಗ್ತಾ ಹೋಗೋ ಕಡೆಯಲ್ಲಿ ಬಾತ್ರೂಮಲ್ಲಿ ಆಗಿರ್ಬೋದು, ಹಾಗೆ ಒಂಥರ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ನೋಡಿ. ಆ ಥರ ಬರಬಾರ್ದು ಅಂದರೆ ಈ ಒಂದು ಪೀಸಸ್ನ ತೊಗೊಂಡೋಗಿ ಆ ಜಾಗದಲ್ಲಿಟ್ಟರೆ ಈ ಚಕ್ಕೆ ಲವಂಗದ ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ. ಒಂಥರ ಸ್ಮೆಲ್ ಬರ್ತಾ ಇರುತ್ತೆ. ಈ ಥರ ಪೌಡ್ರನ್ನ ಮಾಡಿಟ್ಕೊಂಡು ಅವಾಗವಾಗ ಈ ಥರ ಟಿಶ್ಯೂ ಪೇಪರಲ್ಲಿ ನಾವು ಅವಾಗ ಇಡ್ತಾ ಹೋದರೆ ಮನೆಯೆಲ್ಲ ಒಂಥರ ಒಳ್ಳೆ ಸ್ಮೆಲ್ ಇರುತ್ತೆ. ಟ್ರೈ ಮಾಡಿ ನೋಡಿ. ನಾನಿಲ್ಲಿ ನೋಡಿ ಟಿಶ್ಯೂ ಪೇಪರಿಗೆ 4 ಟಿಶ್ಯೂ ಪೇಪರಿಗೆ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಟಿಶ್ಯೂ ಪೇಪರಿಗೆ ಹಾಕ್ಕೊಳ್ಳಿ. ಬೇಕಿದ್ರೆ ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ನೀಟಾಗಿ ಸಣ್ಣದಾಗಿ ಫೋಲ್ಡ್ ಮಾಡ್ಕೋಬೋದು. ಅಡುಗೆ ಮನೆಯಲ್ಲಿ ಅಷ್ಟೇ ಈ ಬಾಕ್ಸ್ಗಳ ಮಧ್ಯದಲ್ಲಿ ಒಂದೊಂದು ಇಟ್ಕೊಳ್ಬೋದು. ಈಗ ಇದನ್ನು ಪಿನ್ನಿನಿಂದ ಸಣ್ಣ ಸಣ್ಣ ಹೋಲ್ ಮಾಡ್ಕೊಳ್ಳೋಣ. ಅದ್ರ ಸ್ಮೆಲ್ ಚೆನ್ನಾಗಿ ಬರ್ತಾ ಇರುತ್ತೆ. ಮಿಕ್ಕಿರೋ ಪೌಡ್ರನ್ನ ಬೇಕಿದ್ರೆ ನೀವು ಒಂದು ಬಾಕ್ಸಿಗೆ ಹಾಕಿ ಇಡ್ಬೋದು. ಈ ಟಿಪ್ಸ್ ಅಂತೂ ತುಂಬ ಯೂಸ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಫ್ರಿಜ್ಜಲ್ಲಿ ಒಂದು ಇಡ್ತಾ ಇದ್ದೀನಿ. ಇಲ್ಲಿ ತರಕಾರಿಗಳು ಎಲ್ಲವನ್ನು ನಾವು ಕೆಲವೊಂದು ತಿನ್ನೋ ವಸ್ತುಗಳನ್ನು ಇಡೋದ್ರಿಂದ ಒಂಥರ ಸ್ಮೆಲ್ ಇರುತ್ತೆ ನೋಡಿ ಆ ಜಾಗದಲ್ಲಿ. ಮತ್ತು ನಾವು ಇಲ್ಲಿ ಬಾಕ್ಸ್ಗಳನ್ನೆಲ್ಲ ಕಿಚನಲ್ಲಿ ಸೆಟ್ ಮಾಡಿರ್ತೀವಿ, ಆ ಜಾಗದಲ್ಲಿ ಒಂದು ಇಟ್ಟಿದ್ದೀನಿ. ಏನೋ ಒಂಥರ ಸ್ಮೆಲ್ ಚೆನ್ನಾಗಿರುತ್ತೆ. ಚಕ್ಕೆ ಸ್ಮೆಲ್ಲು, ಲವಂಗದ ಸ್ಮೆಲ್ಲ ಇರುತ್ತೆ. ನಂತರ ಇದು ಡ್ರಾಗಳಿರುತ್ತೆ ನೋಡಿ, ಅಲ್ಲಿ ಸಣ್ಣ ಸಣ್ಣ ಥಿಂಗ್ಸ್ಗಳನ್ನು ನಾವು ಜೋಡಿಸಿರ್ತೀವಿ, ಆ ಜಾಗದಲ್ಲಿ ಒಂದು ಇಟ್ಕೊಳ್ಬೋದು. ಹಾಗೆ ಬಾತ್ರೂಮಲ್ಲಿ ಒಂದೊಂದು ಇಟ್ಕೊಳ್ಬೋದು. ಮತ್ತು ಈ ಬೆಡ್ ಕೆಳಗಡೆ, ದಿವಾನ್ ಕೆಳಗಡೆ ಅಥವಾ ಬೆಡ್ ಕೆಳಗಡೆ ಒಂದು ಇಡ್ಬೋದು. ಅವಾಗವಾಗ ಇಂಥ ಟಿಪ್ಸನ್ನು ಫಾಲೋ ಮಾಡಿ ಬ್ಯಾಡ್ ಸ್ಮೆಲ್ ಇರಲ್ಲ. ಬನ್ನಿ ಇವಾಗ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ. ಜಾರ್ಗಳು ನಾವು ಖಾರಗಳು ಮಸಾಲೆಗಳು ರುಬ್ಬಿದಾಗ ಒಂಥರ ಸ್ಮೆಲ್ ಇರುತ್ತೆ ನೋಡಿ, ಅಂಥ ಸ್ಮೆಲ್ಗಳೆಲ್ಲ ಹೋಗಬೇಕಂದ್ರೆ ಹೀಗೆ ಮಾಡಿ. ಒಂದು ತೆಂಗಿನ ಚಿಪ್ಪಿನ ಪೀಸನ್ನು ತಗೊಂಡು ಅದಕ್ಕೆ ಬೆಂಕಿ ಹಚ್ಕೊಂಡು ನೋಡಿ ಆರಿಸ್ಬಿಡಿ. ನಂತರ ಇದು ಸ್ವಲ್ಪ ಬೆಂಕಿ ಎಲ್ಲ ನೀಟಾಗಿ ಹತ್ಕೋಬೇಕು. ಅದನ್ನು ಆರಿಸ್ಬಿಟ್ಟು ಈ ಥರ ತಕ್ಷಣ ಆ ಹೊಗೆ ಎಲ್ಲ ಒಳಗೆ ಇರೋ ಹಾಗೆ ನೋಡಿ, ಸ್ವಲ್ಪ ಬೆಂಕಿ ಇದೆ ಇದರಲ್ಲಿ, ಹೊಗೆ ಮಾತ್ರ ಇದರೊಳಗಡೆ ಇರಬೇಕು. ಈ ಕ್ಯಾಪನ್ನು ಮುಚ್ಕೊಂಬಿಡಿ. ಒಂದು 2-3 ಸೆಕೆಂಡ್ ಹಾಗೆ ಇಟ್ಟು ನಂತರ ಇದನ್ನು ಓಪನ್ ಮಾಡಿ. ಚೆನ್ನಾಗಿ ಆ ಹೊಗೆ ಇದೆಯಲ್ಲ ಒಳಗಡೆನೇ ನೀಟಾಗಿ ಆವರಿಸ್ಕೊಂಡ್ಬಿಡುತ್ತೆ. ನಂತರ ಈ ಕ್ಯಾಪನ್ನು ತೆಗೆದುಬಿಡಿ. ಈಗ ನಮ್ಮ ಜಾರ್ ಒಳಗಡೆ ಇರೋ ಬ್ಯಾಡ್ ಸ್ಮೆಲ್ಲೆಲ್ಲ ಹೊರಟಾಗಿರುತ್ತೆ. ಆವಾಗವಾಗ ಈ ಥರ ಜಾರ್ಗಳನ್ನು ಕೇರ್ ಮಾಡ್ತಾ ಇರಿ, ತುಂಬ ಚೆನ್ನಾಗಿ ಬಾಳಿಕೆ ಬರ್ತವೆ. ಬನ್ನಿ ಇವಾಗ ಕೊನೆ ಟಿಪ್ಸನ್ನು ನೋಡ್ಕೊಂಬರೋಣ. ನಾವು ಮಿಕ್ಸಿಗಳನ್ನು ಕ್ಲೀನ್ ಮಾಡಬೇಕು ಅಂದಾಗ ಹೀಗೆ ಮಾಡಿ. ವಾರಕ್ಕೊಂದ್ಸಲ 15 ದಿವಸಕ್ಕೊಂದ್ಸಲ ಈ ಥರ ಮಾಡ್ತಾ ಬಂದರೆ ಮಿಕ್ಸಿಗಳು ತುಂಬ ಚೆನ್ನಾಗಿ ನೀಟಾಗಿರ್ತವೆ ನೋಡಿ. ಇದು ಸ್ವಲ್ಪ ಈ ಥರ ವೈಟ್ ಆಗಿರೋದ್ರಿಂದ ತುಂಬ ಗಲೀಜಾಗಿ ಕಾಣಿಸುತ್ತೆ. ಸ್ವಲ್ಪ ಕೋಲ್ಗೇಟ್ ಪೇಸ್ಟಲ್ಲಿ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಇದನ್ನು ಒಂದು ಸ್ವಲ್ಪ ಲಿಕ್ವಿಡ್ ಥರ ಮಾಡ್ಕೊಂಡಿದ್ದೀನಿ ನೋಡಿ. ಈ ಲಿಕ್ವಿಡನ್ನು ಈ ಮಿಕ್ಸಿ ಜಾರ್ಗೆ ಈ ಥರ ಹಾಕ್ಕೊಂಬಿಡಿ. ಕೋಲ್ಗೇಟ್ ಪೇಸ್ಟಲ್ಲಿ ಮಿಕ್ಸಿನ ಕ್ಲೀನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ನೀಟಾಗುತ್ತೆ. ಹಾಗೆ ಒಂದು ಬ್ರಷ್ ತೊಗೊಂಡು ಸುಮ್ಮನೆ ಈ ಥರ ಉಜ್ಜಿದ್ರೆ ಸಾಕು, ನೀಟಾಗಿ ಎಲ್ಲೆಲ್ಲಿ ಸಂದಿಲಿ ಕಲೆಗಳಿರುತ್ತೋ ಅಥವಾ ಈ ವೈಟ್ ಆಗಿರೋ ಮಿಕ್ಸಿಗಳನ್ನು ನೀಟಾಗಿ ಈ ಕೋಲ್ಗೇಟ್ ಪೇಸ್ಟಲ್ಲಿ ಕ್ಲೀನ್ ಮಾಡ್ಕೋಬೋದು. ಮತ್ತು ಈ ಬ್ರಷ್ಷಿಗೆ ಹಾಕ್ಕೊಂಡು ಮತ್ತೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಪಾತ್ರೆ ಲಿಕ್ವಿಡ್ ಆಗಿರ್ಬೋದು, ಪಾತ್ರೆ ಸೋಪ್ ಆಗಿರ್ಬೋದು, ಸೋಪಿನ ಪುಡಿಗಳಾಗಿರ್ಬೋದು, ಅದರಲ್ಲಿ ಕ್ಲೀನ್ ಮಾಡೋದಕ್ಕಿಂತ ಈ ಐಡಿನ ಯೂಸ್ ಮಾಡ್ಬೋದು. ಕೋಲ್ಗೇಟ್ ಪೇಸ್ಟಲ್ಲಿ ತುಂಬ ಚೆನ್ನಾಗಿ ನೀಟಾಗುತ್ತೆ. ಇದು ಚೆನ್ನಾಗಿ ವರ್ಕ್ ಆಗುತ್ತೆ. ಬೇಕಿದ್ರೆ ಟ್ರೈ ಮಾಡಿ ನೋಡಿ. ಮಿಕ್ಸಿ ಎಷ್ಟೇ ಬಿಳಿದಾಗಿರಲಿ ಬಿಡಿ, ಎಷ್ಟೇ ಕರೆಗಟ್ಟಿದ್ರೂ ಕೂಡ ಈ ಥರದಲ್ಲಿ ನೀವು ಕ್ಲೀನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಹೊಳಪಾಗಿರುತ್ತೆ ಮಿಕ್ಸಿ. ನೋಡ್ತಾ ಇರ್ಬೋದು, ಟಿಶ್ಯೂ ಪೇಪರ್ನಿಂದ ಲಾಸ್ಟಲ್ಲಿ ಈ ಥರ ಒರೆಸ್ಕೊಂಡ್ರೆ ಕ್ಲೀನಾಗಿ ಹೊಸ ಮಿಕ್ಸಿ ಥರ ಕಾಣಿಸುತ್ತೆ. ಆವಾಗವಾಗ ಮಿಕ್ಸಿಗಳನ್ನು ಈ ಥರ ನಾವು ಕೇರ್ ಮಾಡಿಕೊಂಡ್ರೆ ಮಿಕ್ಸಿಗಳು ರಿಪೇರಿಗೆ ಬರಲ್ಲ, ತುಂಬ ಚೆನ್ನಾಗಿ ಬಾಳಿಕೆ ಬರ್ತವೆ.
ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಮಿಕ್ಸಿ ಜಾರಿನ ಟಿಪ್ಸ್ ಹಾಗೆ ಮಿಕ್ಸಿ ಕ್ಲೀನಿಂಗ್ ವಿಡಿಯೋ ಆಗಿರ್ಬೋದು. ಇವತ್ತಿನ ಎಲ್ಲ ಟಿಪ್ಸ್ಗಳು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ಇವತ್ತಿನ ಟಿಪ್ಸಲ್ಲಿ ನಿಮಗೆ ಯಾವ ಟಿಪ್ಸ್ ಇಷ್ಟ ಆಯ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಹೊಸ ಟಿಪ್ಸ್ಗಳೊಂದಿಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.